ಅಂತಾರಲ್ಲ ಗಾಂಧೀಜಿಯವ್ರದ್ದು ಮಾಡು ಇಲ್ಲವೇ ಮಡಿ. ಎಷ್ಟೋ ದಿನಗಳ ನಂತರ ಒಂದು ಅವಕಾಶ ಸಿಕ್ಕರೆ ಅದನ್ನು ನಮ್ಗೆ ದಕ್ಕಿಸಬಾರ್ದಂದ್ರೆ ಇದು ಏನು ಅನ್ಯಾಯ ಹೇಳಿ. ಅದರಲ್ಲಿ ಮೊನ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನ ಇತ್ತು. ಅದರಲ್ಲಿ ಒಬ್ಬರು ಯಾವುದು ರಾಯಚೂರು ಅಥವಾ ಅಲ್ಲಿನವರೊಬ್ಬರು ಬಂದಿರು. ಆ 371 ಬಗ್ಗೆ ಇನ್ನೂ ಪರಿಪೂರ್ಣ ಜಾರಿ ಆಗಿಲ್ಲ ಅಂತ ಅವ್ರು ವಿವರವಾಗಿ ಹೇಳಿದ್ರು. ಆವಾಗ ನಾ ಮಧ್ಯದಲ್ಲೇ ಎದ್ದು ಹೇಳ್ದೆ, ಇದಕ್ಕೆ ಏನು ಹೋರಾಟ ಮಾಡಿದ್ರು ಅದಕ್ಕೆ ನಾ ರಾತ್ರಿ 12 ಗಂಟೆಗಳು ನಾ ಸಿದ್ಧಿದ್ದರಿ ಅಂತ ನಾ ಮಧ್ಯದಾಗ ಹೇಳ್ದೆ. ಬಹುತೇಕ ಚಂದ್ರಶೇಖರ್ ನೆನಪಿರಬೇಕು. ಅಂದ್ರೆ ಇದು ನಮ್ಮ ಸ್ವಾಭಿಮಾನದ ಒಂದು ಪ್ರಶ್ನೆ ಅದ. ಇದಕ್ಕೆ ಯಾರೂ ನಾ ದೊಡ್ಡವ ಸಣ್ಣವ, ನಾ ಹೆಚ್ಚು ಕಡಿಮೆ ಅನ್ನುವ ತಾರತಮ್ಯ ಇರಲಾರ್ದೇ, ಯಾವುದು ಇರಲಾರ್ದೇ ಎಲ್ಲರೂ ಸೇರಿಕೊಂಡು, ಎಲ್ಲರೂ ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ಪಂಥ, ಎಲ್ಲ ಧರ್ಮೀಯರು ಎಲ್ಲರೂ ಸೇರಿಕೊಂಡು ಇದೊಂದು ಬೃಹತ್ತಾಗಿ ನ ಭೂತೋ ನ ಭವಿಷ್ಯತೆ ಅನ್ನುವಂಗ ಬೀದರ್ ಇತಿಹಾಸದಲ್ಲಿ ಎಂದೂ ಆಗಿಲ್ಲಪ್ಪ ಇಷ್ಟು ಬೃಹತ್ ರ್ಯಾಲಿ ಅನ್ನುವಂಗ ನಾವು ತಯಾರಾಗಬೇಕು ಅಂತ ನಿಮ್ಮೆಲ್ಲರಲ್ಲಿ ಕಳಕಳಿಯಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಯಾಕೆಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ನೀವು ನೋಡಿರ್ಬೇಕಾರೆ, ಇವತ್ತು ನೀವು ಮೈಸೂರು ಕಡೆ ಹೋಗಿ ಅಲ್ಲಿನ ಹಳ್ಳಿಗಳು, ಅಲ್ಲಿನ ಸಣ್ಣ ಸಣ್ಣ ಗ್ರಾಮಗಳು, ಹುಬ್ಬಳ್ಳಿ ಮಟ್ಟದ ಗ್ರಾಮಗಳು, ತಾಲೂಕುಗಳು ಎಷ್ಟು ಡೆವಲಪ್ ಆಗಿದಾವೆ, ಇನ್ನು ನಮ್ಮ ಹಳ್ಳಿಗಳು ಇನ್ನೂ ಹೆಂಗದಾವ ಹಂಗೆ ಅದಾವೆ. ನಮ್ಮಲ್ಲಿ ಇನ್ನೂ ಏನೂ ಹೇಳ್ಕೊಳ್ಳೋಂಗೆ ಏನೂ ಅಭಿವೃದ್ಧಿ ಆಗಿಲ್ಲ. ಆದ್ರೂ ಈಗೀಗ ಒಂದು ಸ್ವಲ್ಪ ಏನೋ ಚಾರು ಚೂರು ಸಿಕ್ಕಿದ್ದು ಅದನ್ನು ಕಸ್ಕೋಬೇಕಂತಾರಂದ್ರೆ ಇದು ನಮ್ಮ ಒಳಗಿಂದು ಜಾಗೃತಿ ಆಗ್ಬೇಕು. ನಿಮ್ಮ ಒಳಗಿಂದ ಇದು ಈ ಪುಟ್ಟದ್ದು ಹೇಳ್ಬೇಕಿದು ನೀವು. ಆ ದೃಷ್ಟಿಯಿಂದ ಇವತ್ತ ಎಂಥ ಸಂದರ್ಭ ಇರಲಿ, ಅವತ್ತು ಏನೇ ಇರಲಿ, ನಾವೆಲ್ಲರೂ ಮನೆಗಿನ ಎಲ್ಲ ಜನರು, ನಿಮ್ಮ ಗೆಳೆಯರು, ಅವರು ಇವರು ಎಲ್ಲರಿಗೂ ಇದಕ್ಕೆ ಯಾವುದೇ ಅಡ್ಡು ಬರಬಾರ್ದು. ಧರ್ಮ ಅಡ್ಡು ಬರಬಾರ್ದು, ಜಾತಿ ಅಡ್ಡು ಬರಬಾರ್ದು, ಪಕ್ಷ ಅಡ್ಡು ಬರಬಾರ್ದು, ಏನೂ ಅಡ್ಡು ಬರಬಾರ್ದು. ಒಂದು ಬೃಹತ್ ರ್ಯಾಲಿ ಮಾಡಿ ಬೀದರ್ ಇತಿಹಾಸದಲ್ಲೇ ನಂಬರ್ 1 ರ್ಯಾಲಿ ಆಗುವಂಗೆ ನಾವೆಲ್ಲ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಈಗಾಗಲೇ ದಿನಾಂಕ ನಿರ್ಧಾರ ಆಗಿದೆ. ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ಬರಬೇಕು. ಹೈಸ್ಕೂಲ್ ತನಕ ಬೇಡ, ಆದರೆ ಕಾಲೇಜ್ ವಿದ್ಯಾರ್ಥಿಗಳು ಬರಬೇಕು. ಎಲ್ಲ ಶಾಲೆ ಸಂಸ್ಥೆಗಳಲ್ಲಿ ಮತ್ತು ಶಾಲೆ ರಜೆ ಅಂತ ಘೋಷಣೆ ಮಾಡಬಾರ್ದು. ರಜೆ ಅಂತ ಘೋಷಣೆ ಮಾಡಿದ್ರೆ ಯಾವ ಹುಡುಗನೂ ಬರಲ್ಲ, ಅವತ್ತು ಶಾಲೆಗೆ ಬರಲ್ಲ ಯಾರು. ಮೊದಲು ಗೊತ್ತೇ ಆಗಬಾರ್ದು ಅವ್ರಿಗೆ ಏನು. ನಾವು ಅವತ್ತು ಯಥಾ ಪ್ರಕಾರ ಶಾಲೆಗೆ ಬರಬೇಕು. ಅವರು ನಾವು ಆಗಿಂದಾಗ ಎಲ್ಲ ಬಸ್ಗಳು ರೆಡಿ ಮಾಡ್ಕೊಂಡು ಬಸ್ಸಿನ ಕೂಡಿಸ್ಕೊಂಡು ಇಲ್ಲಿ ಬರಬೇಕು. ನಮ್ಮ ಹೇಳಿದಂಗೆ ಎಲ್ಲ ಮ್ಯಾನೇಜ್ಮೆಂಟ್ದವರು, ಎಲ್ಲ ಶಿಕ್ಷಕರು, ಸಿಬ್ಬಂದಿ ಎಲ್ಲರನ್ನೇ ಇದರ ಭಾಗಿಯಾಗಬೇಕು. ಇದರ ಯಾವುದೇ ಸಣ್ಣವರು ದೊಡ್ಡವರು ಅನ್ನೋದು ಇರಲಾರ್ದೇ ಒಂದು ಈ ರ್ಯಾಲಿ ಯಶಸ್ವಿ ಆಗಬೇಕಂತ ನಾನು ಕೇಳಿಕೊಂಡು, ನಮ್ಮ ಲಕ್ಷ್ಮಣ್ ದಸ್ತಿಯವರು ಭಾಳ ವಿವರವಾಗಿ ನಮ್ಮ ಇತಿಹಾಸ ನಮಗೆ ಗೊತ್ತಿಲ್ಲ. ನಮ್ಮ ಕಲ್ಯಾಣ ಕರ್ನಾಟಕ ಸಲಕ್ಕೆ ನಿಜಾಮನ ಸರ್ಕಾರ ದಬ್ಬಾಳಿಕೆಯಿಂದ ಎಷ್ಟು ಜನ ಸತ್ರು, ಯಾರಿದ್ರು, ಯಾರು ಸತ್ರು ಅನ್ನೋದೇ ಒಂದು ಸಾಲ ಸಮೇತ ನಮ್ಮ ಸಮಾಜದಾಗೂ ಇಲ್ಲ, ಯಾವ ಪಠ್ಯ ಪುಸ್ತಕದಾಗೂ ಸಿಗಂಗಿಲ್ಲ. ಇವೆಲ್ಲ ಸತ್ಯ ಅನ್ಯಾಯ ಆಗ್ಯದ. ಅದಕ್ಕೆ ಈಗಾದರೂ ನಾವು ಜಾಗೃತರಾಗಿ, ನಾವೆಲ್ಲರೂ ಐಕ್ಯರಾಗಿ ಒಂದಾಗಿ ನಾವು ದುಡಿಯೋಣ, ಈ ರ್ಯಾಲಿ ಯಶಸ್ವಿ ಮಾಡೋಣ ಅನ್ನುವಂಥ ಒಂದು ಸಂಕಲ್ಪವನ್ನು ಇವತ್ತು ನಾವು ಮಾಡೋಣ ಅಂತ ಎಲ್ಲರಿಗೂ ಆ ಶಕ್ತಿ, ಆ ಭಕ್ತಿ, ಆ ಬಸವಣ್ಣ ಕೊಡಲಿ ಅಂತ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಕಳಕಳಿ ಕೇಳ್ಕೊಂಡು ನಾನು 2 ಮಾತುಗಳನ್ನು ಮುಕ್ತಾಯ